ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಎಸ್ಎಸ್ ಪಥಸಂಚಲನದ ದಿನವೇ ಚಿತ್ತಾಪುರದಲ್ಲಿ ಹೋರಾಟಕ್ಕೆ 3 ಅರ್ಜಿಗಳನ್ನು ಸಲ್ಲಿಕೆ ಮಾಡಲಾಗಿದೆ. ಮತ್ತೆರಡು ಸಂಘಟನೆಗಳು ಈಗ ಅರ್ಜಿಯನ್ನ ಹಾಕೊಂಡಿವೆ. ನಮಗೂ ಅವಕಾಶವನ್ನ ಕೊಡಿ, ನಾವು ಹೋರಾಟ ಮಾಡಬೇಕು ಅಂತ. ಅದೇ ದಿನ ನವೆಂಬರ್ 2ನೇ ತಾರೀಕು ಈಗಾಗಲೇ ಭೀಮ್ ಆರ್ಮಿ ಅರ್ಜಿ ಹಾಕಿತ್ತು. ದಲಿತ ಪ್ಯಾಂಥರ್ ಅನ್ನುವಂತಹ ಒಂದು ಸಂಘಟನೆ ಮತ್ತು ಕುರುಬ ಸಮುದಾಯದವರಿಂದ ಹೋರಾಟಕ್ಕಾಗಿ ಅನುಮತಿ ಪತ್ರವನ್ನ ಸಲ್ಲಿಕೆ ಮಾಡಲಾಗಿದೆ. ಒಟ್ಟಾರೆ 4 ಅರ್ಜಿಗಳನ್ನು ಕಲಬುರಗಿ ಎಸ್ಪಿ ಅವರಿಗೆ ಕಳುಹಿಸಿಕೊಡಲಾಗಿದ್ದು 4 ಅರ್ಜಿಗಳ ಅನುಮತಿಗಾಗಿ ಲೀಗಲ್ ಒಪಿನಿಯನ್ ಮೊರೆ ಹೋಗಿದ್ದಾರೆ ಎಸ್ಪಿ. ಇಂದು ಸಾಯಂಕಾಲದೊಳಗಾಗಿ ಅಧಿಕಾರಿಗಳಿಗೆ ಒಂದು ವರದಿಯ ಮಾಹಿತಿ ಸಿಗುತ್ತೆ. ಅದಾದ ನಂತರದಲ್ಲಿ ಎಸ್ಪಿಗೆ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಏನು ಮಾಡಬೇಕು ಅಂತ. ಈಗ ಆರ್ಎಸ್ಎಸ್ ಪಥಸಂಚಲನಕ್ಕೆ ವಿರುದ್ಧವಾಗಿ ಇವರೆಲ್ಲರೂ ಕೂಡ ಅರ್ಜಿಯನ್ನು ಹಾಕಿ ನಾವು ಹೋರಾಟ ಮಾಡಬೇಕು, ಅದೇ ದಿನ ಅದೇ ಸಮಯದಲ್ಲಿ ಅದೇ ಜಾಗದಲ್ಲಿ ಹೋರಾಟ ಮಾಡಬೇಕು, ಅನುಮತಿ ಕೊಡಿ ಅಂತ ಮೇಲಿಂದ ಮೇಲೆ ಪತ್ರಗಳನ್ನು ಬರೀತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ಕಾನೂನಾತ್ಮಕವಾಗಿ ಏನು ಮಾಡಬಹುದು ಅನ್ನೋದರ ನಿರ್ಧಾರವನ್ನು ತೆಗೆದುಕೊಂಡು ಅಂತಿಮವಾಗಿ ತೀರ್ಮಾನವನ್ನು ತಿಳಿಸಲಾಗುತ್ತೆ. ನಾನು ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ನ ರಾಜ್ಯ ಅಧ್ಯಕ್ಷ. ನನ್ನ ಜೊತೆ ಎಲ್ಲ ಸಂಘಟಕರು ಪಾಸ್ಟರ್ಸ್ ಇದ್ದಾರೆ, ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಾಗಿದ್ದಾರೆ. ನಾವು 2ನೇ ತಾರೀಕಂದು ಚಿತ್ತಾಪುರಿನಲ್ಲಿ ಪ್ರೇಯರ್ ವಾಕ್, ಪ್ರಾರ್ಥನೆ ನಡಿಗೆ, ಈ ದೇಶಕ್ಕಾಗಿ, ಈ ರಾಜ್ಯಕ್ಕಾಗಿ, ಕಲಬುರಗಿ ಜಿಲ್ಲೆಯ ಜನತೆಗಾಗಿ, ವಿಶೇಷವಾಗಿ ಚಿತ್ತಾಪುರಿನ ಎಲ್ಲ ಸಮುದಾಯದ ಜನಗೋಸ್ಕರ ಅವತ್ತಿನ ದಿವಸ ನಾವು ಪ್ರೇಯರ್ ವಾಕ್ ಮಾಡ್ತಾಯಿದ್ದೀವಿ. ಅವತ್ತು ನಮ್ಮ ಮೆಥಡಿಸ್ಟ್ ಚರ್ಚ್ನಿಂದ ಸ್ಟಾರ್ಟ್ ಆಗ್ತದೆ. ಅಲ್ಲೇದು ಕಪಾಡ್ ಬಜಾರ್ಗೆ ಬರ್ತದೆ, ಅಲ್ಲೇದು ಅಂಬೇಡ್ಕರ್ ಸರ್ಕಲ್ ಬರ್ತದೆ, ಬಸವೇಶ್ವರ ಸರ್ಕಲ್ ಬರ್ತದೆ, ಲಾಸ್ಟಿಗೆ ಲಾರ್ಡ್ ಸರ್ಕಲ್ ಹತ್ರ ಬಂದುಬಿಟ್ಟು ನಮ್ಮ ಒಂದು ಪ್ರಾರ್ಥನೆ ನಡಿಗೆ ಮುಕ್ತಾಯಗೊಳಿಸ್ತೀವಿ. ಅವತ್ತಿನ ದಿವಸ ಮಧ್ಯಾಹ್ನ 1 ಗಂಟೆವರೆಗೂ ನಮ್ಮ ಹತ್ರ 1-1:30ವರೆಗೂ ನಮ್ಮ ಒಂದು ಪ್ರಾರ್ಥನೆ ನಡೀತದೆ. ನಾವು